ಡಿ.ಕೆ. ಶಿವಕುಮಾರ್ ಅವರ ಭದ್ರಕೋಟೆ ಈಗ ಸದ್ಯ ಆ ಒಂದು ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಬಿಜೆಪಿ ಹವಣಿಸ್ತಾ ಇದೆ. ಅಮಿತ್ ಶಾ ಅವರು ರೋಡ್ ಶೋವನ್ನ ನಡೆಸುವ ಮೂಲಕವಾಗಿ ಈ ಒಂದು ಚುನಾವಣಾ ಪ್ರಚಾರ ವಿಚಾರದಲ್ಲಿ ಒಂದಷ್ಟು ಕಾವನ್ನ ಕೊಡುವಂತಹ ವೇಗವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಬಿಜೆಪಿ ಕಾರ್ಯಕರ್ತರಲ್ಲಿ ಅಮಿತೋತ್ಸಾಹ ಮನೆ ಮಾಡಿದೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಮಾತನಾಡಿದ್ದಾರೆ. ಈ ಒಂದು ಚುನಾವಣೆಯ ಪ್ರಚಾರ ವೈಖರಿ, ಅಮಿತ್ ಶಾ ಅವರ ಬಂದಿರುವಂತಹ ಹಿನ್ನೆಲೆ, ಇದೆಲ್ಲದರ ನಂತರದಲ್ಲಿ ಮುಂದಿನ ನಿರೀಕ್ಷೆಗಳು, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ಮಂಜುನಾಥ್. ಅಮಿತ್ ಶಾ ಅವರು ಎಂಟ್ರಿ ಆಗ್ತಿದ್ದಾರೆ, ನಿಮಗೆ ಎಷ್ಟು ಅದು ಬಲ ಕೊಡುತ್ತೆ ಅಂತ ಅನ್ಸುತ್ತೆ ಸರ್? ಅಲ್ಲ, ಡೆಫಿನೆಟ್ ಆಗಿ ಈ ಚುನಾವಣೆ ಪ್ರಕ್ರಿಯೆಗೆ ಹೆಚ್ಚು ವೇಗ ಸಿಗುತ್ತೆ. ಯಾಕೆಂದರೆ ಕೇಂದ್ರದ ನಮ್ಮ ಗೃಹ ಸಚಿವರು ಬರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ಒಂದು ಹೊಸ ಹುರುಪು ಬರುತ್ತೆ, ಹುಮ್ಮಸ್ಸು ಬರುತ್ತೆ, ಅದು ಎನರ್ಜಿ ಲೆವೆಲ್ಸೇ ಜಾಸ್ತಿ ಆಗುತ್ತೆ. ಈಗ ಅಂದರೆ ಇಂಥ ಕಾರ್ಯಕ್ರಮಗಳು ಇದ್ದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ನು ಅಥವಾ ಮೋಟಿವೇಶನ್ ಆಗುತ್ತೆ. ಸರ್, ಇನ್ನೊಂದು ಇದು ನೀವು ನಿಂತಿರುವಂಥ ಕ್ಷೇತ್ರ ನಿಮಗೆ ಗೊತ್ತು, ಯಾರ ಕ್ಷೇತ್ರದಲ್ಲಿ ನಿಂತಿದ್ದೀರಾ ಅನ್ನುವಂಥದ್ದು. ಅವರು ಕೂಡ ಭಾವನಾತ್ಮಕ ವಿಚಾರಗಳು ಪ್ಲೇ ಮಾಡ್ತಿದ್ದಾರೆ. ಮಂಜುನಾಥ್ ಅವ್ರನ್ನ ವೈಟ್ ಕಾಲರ್ ಪೊಲಿಟಿಷಿಯನ್ ಅನ್ನುವಂಥ ಟೀಕೆಗಳನ್ನು ಮಾಡ್ತಿದ್ದಾರೆ. ದೇವೇಗೌಡರು ಅವ್ರ ಪಕ್ಷದಿಂದ ಟಿಕೆಟ್ ಕೊಡ್ತಿಲ್ಲ ಅನ್ನುವಂಥದ್ದು ಮಾತಾಡ್ತಿದ್ದಾರೆ. ಸೊ ಇದೆಲ್ಲ ಏನಂತ ಅನಿಸುತ್ತೆ? ಅದು ಯಾವ ರೀತಿ ನಿಮಗೆ ಇದನ್ನು ಯಾವ ರೀತಿ ನೋಡ್ತೀರಾ? ನಾನು ವೈಟ್ ಕಾಲರ್ ಆದರೂ ಕೂಡ ನಾನು ಬಡವರ ಕಣ್ಣೀರನ್ನು ಒರೆಸಿದ್ದೇನೆ, ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿದ್ದೇನೆ. ನಾನು ಯಾವಾಗಲೂ ಅಷ್ಟೇ, ನಾನು ನನ್ನ ಕೊಠಡಿಯಲ್ಲಿ ಕುಳಿತು ಜಾಸ್ತಿ ಕೆಲಸ ಮಾಡಿಲ್ಲ, ಜನರ ಮಧ್ಯೆ ಜನರ ರೋಗಿಗಳ ಜೊತೆ ಕೆಲಸ ಮಾಡಿದ್ದೇನೆ. ಸೊ ಬಹುಶಃ ಪ್ರತಿದಿನ ನಾನು 10,000 ಸ್ಟೆಪ್ಸ್ ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭ, ಆಸ್ಪತ್ರೆಯಲ್ಲೇ 5,000 ಸ್ಟೆಪ್ಸ್ ನಡೀತಿದ್ದೆ ನಾನು. ಹಾಗಾಗಿ ಜನರ ಯಾವಾಗಲೂ ನಿರಂತರವಾಗಿ, ಅದಕ್ಕೋಸ್ಕರ ಇವತ್ತು ನನ್ನ ಹೆಸರು ಇವತ್ತು ರಾಜ್ಯಾದ್ಯಂತ ಗೊತ್ತಿರೋದು. ಒಬ್ಬ ವೈದ್ಯರ ಹೆಸರು ಇಡೀ ರಾಜ್ಯಾದ್ಯಂತ ಗೊತ್ತಾಗಬೇಕಾದ್ರೆ ಜನಸ್ಪಂದನೆ ಆದರೆ ಗೊತ್ತಾಗೋದು. ಸೊ ಬಹುಶಃ ನಾನು ರಾಜಕಾರಣಿಗಳಿಗಿಂತ ಹೆಚ್ಚು ಜನರ ಸಂಪರ್ಕವನ್ನು ಮಾಡಿದ್ದೇನೆ. ಸರ್, ಅಮಿತ್ ಶಾ ಅವರು ನಿಮ್ಮ ಪರವಾಗಿ ಪ್ರಚಾರ ಇವತ್ತು ರಾಜ್ಯದಲ್ಲಿ ಅಧಿಕೃತವಾಗಿ ಪ್ರಾರಂಭ ಮಾಡ್ತಿದ್ದಾರೆ. ಸೊ ನೀವು ಕ್ಷೇತ್ರಗಳಲ್ಲಿ ಹೋಗಿದ್ದೀರಾ, ನೀವು ಹೋಗ್ತಿರುವಂಥ ಜನಸ್ಪಂದನೆ ಹೇಗಿದೆ? ಈಗ ಅಮಿತ್ ಶಾ ಅವರು ಬಂದ ಬಳಿಕ ಅದು ಯಾವ ರೀತಿಯಾಗಿ ಟರ್ನ್ ಆಗುತ್ತೆ? ಅಂದರೆ ಇದು ಮೊದಲ ಭೇಟಿ ಅವ್ರದ್ದು ರಾಜ್ಯಕ್ಕೆ ಚುನಾವಣೆ ಡಿಕ್ಲೇರ್ ಆದಮೇಲೆ. ಸೊ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ನಂತರ ನಮ್ಮ ರಾಜ್ಯದ ನಾಯಕರು ದೇವೇಗೌಡರು ಕೂಡ ಬರ್ತಾರೆ, ಕುಮಾರಸ್ವಾಮಿಯವರು ಬರ್ತಾರೆ, ಯಡಿಯೂರಪ್ಪನವರು ಬರ್ತಾರೆ, ಅಶೋಕ್ ಅವರು ಬರ್ತಾರೆ, ಪ್ರಧಾನಮಂತ್ರಿಯವರು ಬರುವ ಸಾಧ್ಯತೆ ಇದೆ. ಸರ್, ಈಗ ಪಕ್ಷದ ಕಾರ್ಯಕರ್ತರ ವಿಚಾರ, ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಾಗುವಂಥದ್ದು ಎಷ್ಟು ಮಟ್ಟಿಗೆ ಈ ಕ್ಷೇತ್ರದಲ್ಲಿ? ಯಾಕಂದರೆ ಒಂದಿಷ್ಟು ಗೊಂದಲಗಳು ಕಾರ್ಯಕರ್ತರು ರಾಜ್ಯ ನಾಯಕರಾದರು, ಆದರೆ ಕ್ಷೇತ್ರ ಮಟ್ಟದಲ್ಲಿ ಅಥವಾ ಬೂತ್ ಮಟ್ಟದಲ್ಲಿ ಆಗುವಂಥದ್ದು ಯಾವ ರೀತಿ ಪ್ಲಾನ್ ಆಗಿದೆ? ಈಗ ಇಲ್ಲಿ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾರ್ ನೀವು ನಿಂತಿರೋದ್ರಿಂದ ನಾವೆಲ್ಲ ಎದ್ದಿದ್ದೀವಿ, ಜೋರಾಗಿ ಓಡಾಡ್ತಾ ಇದ್ದೀವಿ, ಅವರಲ್ಲೇ ಖುಷಿ ಬಂದಿದೆ, ಕಾರ್ಯಕರ್ತರಲ್ಲೇ ಖುಷಿ ಬಂದಿದೆ. ಸರ್, ಕೊನೆ ಪ್ರಶ್ನೆ, ಇವತ್ತು ರ್ಯಾಲಿ ಆಗ್ತಿದೆ, ಬೆಂಗಳೂರು ಗ್ರಾಮಾಂತರದ ಜನತೆಗೆ ಏನು ಕೇಳ್ತೀರಾ ಅಥವಾ ಏನು ಹೇಳಿಕ್ಕೆ ಬಯಸ್ತೀರಾ? ಬೆಂಗಳೂರು ಗ್ರಾಮಾಂತರದ ನಮ್ಮ ಮತದಾರರಿಗೆ ನಾನು ಮನವಿ ಮಾಡ್ತೇನೆ. ಸೊ ತಾವು ಆಶೀರ್ವಾದ ಮಾಡಬೇಕು. ಯಾಕೆಂದರೆ ನರೇಂದ್ರ ಮೋದಿಯವರ ಆಸೆ ಕೂಡ, ಅವರ ಮನವಿ ಕೂಡ ಹಾಗೇ ಇದೆ. 400 ಲೋಕಸಭಾ ಸದಸ್ಯರನ್ನು ನನಗೆ ಕಳಿಸ್ಕೊಡ್ಬೇಕು ಇವತ್ತು ದೇಶಾದ್ಯಂತ ಅಂತ. ಸೊ ಅದರಿಂದ ನಾನು ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೇನೆ. ನನಗೂ ಒಂದು ಅವಕಾಶ ಕೊಡಿ. ಯಾಕೆಂದರೆ ಈ 400ರ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇರಬೇಕಾಗುತ್ತೆ. ನಾನು ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ವಿಶ್ವಾಸ ಇದೆಯಾ ಸರ್? ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರ ಮಾತು. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಚನ್ನಪಟ್ಟಣ.
ಬರಗಾಲದ ಪರಿಹಾರ ಕೊಡ್ದಿಲ್ಲ, 5 ಪೈಸೆಯೂ ಬಂದಿಲ್ಲ ನಮಗೆ ಬರ ಪರಿಹಾರ. ಇಂತಹ ಹೊತ್ನಲ್ಲಿ ಯಾವ ನೈತಿಕತೆ ಇಟ್ಕೊಂಡು ಮತ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಅಂತ ಅಮಿತ್ ಶಾ ಅವರ ಆಗಮನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಜರೆದಿದ್ದಾರೆ, ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಅಮಿತ್ ಶಾ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಮಿತ್ ಶಾ ಬರಲಿ, ನರೇಂದ್ರ ಮೋದಿ ಅವರು ಬರಲಿ, ಅಥವಾ ನಡ್ಡಾ ಬರಲಿ, ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷ. ಬರಗಾಲದ ಪರಿಹಾರ ಕೊಟ್ಟಿದ್ದಲ್ಲ, ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಸೊ ನಾನು ತಿನ್ನೋದಿಲ್ಲ, ಬೇರೆಯವ್ರು ತಿನ್ನೋದು ಬಿಡೋದಿಲ್ಲ ಅಂತಿದ್ರು. ಈಗ ಅವರೇ ಅದಕ್ಕೆ ಉತ್ತರವನ್ನು ಕೊಡಬೇಕು. ಇವತ್ತು ಮೋದಿ ಅವರು ಇವರು ಬಂದಿದ್ದಾರೆ, ಅಮಿತ್ ಶಾ ಅವರು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ. ಬೇರೆ ಏನು ಅವ್ರು ಹೇಳೋದು ಬೇಡ. ಬರಗಾಲಕ್ಕೆ ಆಗಿರೋಂಥ ಅನ್ಯಾಯ ಯಾಕೆ ನಮ್ಗೆ ದುಡ್ಡು ಕೊಡಲಿಲ್ಲ? ನಮ್ಮ ಹಕ್ಕು ತೆರಿಗೆ, ನಮ್ಮ ತೆರಿಗೆ ನಮ್ಮ ಹಕ್ಕಿಗೆ ಏನು ಉತ್ತರ ಕೊಡ್ತಾರೆ? ಬರಗಾಲದಲ್ಲಿ ನೀವು ಏನು ಸಹಾಯ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ? ಕರ್ನಾಟಕದ ಜನತೆ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಇಷ್ಟಕ್ಕೆ ಉತ್ತರ ಕೊಟ್ಟು ಹೋದ್ರೆ ಸಾಕು. ಜೊತೆಗೆ ಕಾವೇರಿ ಜಲಾನಯ ಪ್ರದೇಶದಲ್ಲೇ ಇವತ್ತು ಚನ್ನಪಟ್ಟಣದಲ್ಲಿ ಹೋಗಿದ್ದಾರೆ. ಇವತ್ತು ನೀರಿನ ಹಾಕಾರ ನಮ್ಗೆ ಯಾವ ಥರದ ಅನುಮತಿ ಕೂಡ ಕೊಡಲಿಲ್ಲ, ಕೊಡಿಸಲಿಲ್ಲ. ಆದರೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೇವೆ, ನಮ್ಮ ಜನರನ್ನ ರಕ್ಷಣೆ ಮಾಡ್ತೇವೆ. ಇದು ನಮ್ಮ ಮೂಲ ಸಿದ್ಧಾಂತ, ಮೂಲ ಧರ್ಮ.